ಜಾತಿ ಗಣತಿ ಬಗ್ಗೆ ಒಕ್ಕಲಿಗ ನಾಯಕರ ಸಮಾಲೋಚನೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಒಕ್ಕಲಿಗ ನಾಯಕರು ಸಭೆಯನ್ನು ನಡೆಸ್ತಾರೆ. ಸಭೆಗೆ ಈಗಾಗಲೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಆಗಮಿಸಿದ್ದಾರೆ. ಪಕ್ಷಾತೀತವಾಗಿ ಅಂದ್ರೆ ಎಲ್ಲಾ ಪಕ್ಷದ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ, ಬಂದಿದ್ದಾರೆ ಸಭೆಗೆ ಅಂತ ಹೇಳಿ. ಡಿಸಿಎಂ ಡಿಕೆ ಶಿವಕುಮಾರ್, ಅಶ್ವತ್ಥ ನಾರಾಯಣ್, ಒಕ್ಕಲಿಗ ಸಮುದಾಯದ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇವತ್ತು ಭಾಗಿಯಾಗ್ತಾರೆ. ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂಥ ಸಭೆಯ ಉದ್ದೇಶ ಎಲ್ರಿಗೂ ಗೊತ್ತು. ಈಗ ಮರು ಜಾತಿ ಗಣತಿ ಏನು ನಡೀತಾ ಇದೆ ಅದರಲ್ಲಿ ಯಾವ ರೀತಿಯಾಗಿ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಒಗ್ಗೂಡಬೇಕು, ಹಾಗೆ ಒಕ್ಕಲಿಗ ಸಮುದಾಯದವರು ಏನಂತ ಬರೆಸಬೇಕು ಅನ್ನುವಂಥದ್ರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ, ಡಿ.ವಿ. ಸದಾನಂದ ಗೌಡರು, ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಹಾಜರಿರ್ತಾರೆ. ಕದಲೂರು ಉದಯ್ ಸೇರಿದಂತೆ ಇನ್ನೂ ಸಾಕಷ್ಟು ಜನ ನಾಯಕರುಗಳು ಇವತ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಅಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಶ್ರೀಗಳ ನೇತೃತ್ವದಲ್ಲೇ ನಡೆಯಲಿರುವಂತಹ ಸಭೆ ಇದು. ಇದರಲ್ಲಿ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ಈಗ ಒಕ್ಕಲಿಗ ಸಮುದಾಯದಲ್ಲಿ ಈಗ ಮರುಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗಿರಬೇಕು ನಮ್ಮ ಎಲ್ಲರ ಸ್ಟ್ಯಾಂಡ್ ಅನ್ನುವಂಥದ್ದು ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಜಾತಿ ಕಾಲಮಲ್ಲಿ ಏನು ಬರೀಬೇಕು, ಉಪಜಾತಿಯ ಕಾಲಮ್ಗಳಲ್ಲಿ ಏನಂತ ನಮೂದು ಮಾಡಬೇಕು, ಧರ್ಮದ ಕಾಲಮ್ನಲ್ಲಿ ಏನಂತ ಬರೀಬೇಕು, ಇದೆಲ್ಲದರ ಬಗ್ಗೆನೂ ಕೂಡ ಇವತ್ತು ಚರ್ಚೆಯಾಗಿ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಜೊತೆಗೆ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ನಾವು ಕೂಡ ನೋಡ್ತಾ ಇರೋ ಹಾಗೆ ಸಭೆಗೆ ಮುನ್ನ ಒಕ್ಕಲಿಗ ನಾಯಕರು ನಾವೆಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ರ ಬಗ್ಗೆ ಶಕ್ತಿ ಪ್ರದರ್ಶನ ಕೂಡ ನಡೆದಿದೆ. ಘಟಾನುಘಟಿ ನಾಯಕರೆಲ್ಲರೂ ಕೂಡ ಈಗ ಸಭೆಗೆ ಸದ್ಯಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ನಡೀತಾ ಇರುವಂಥ ಸಭೆ. ಇದೇ ಸೆಪ್ಟೆಂಬರ್ 22ನೇ ತಾರೀಕಿಂದ ಜಾತಿ ಗಣತಿ ಒಂದು ಮರು ಸರ್ವೆ ಏನು ಆರಂಭವಾಗ್ತಾ ಇದೆ. ಇನ್ನೇನು ಸೋಮವಾರದಿಂದ ಆರಂಭವಾಗಬೇಕಾಗಿರುವಂತಹ ಮರು ಸರ್ವೆ. ಸೊ ಇದರಲ್ಲಿ ಹೇಗೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮುದಾಯದ ಜೊತೆಗೆ ಇರಬೇಕು, ಸಮುದಾಯಕ್ಕೆ ಯಾವ ರೀತಿ ಸಂದೇಶವನ್ನು ನೀಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕರೆದಿರುವಂಥ ಮಹತ್ವದ ಸಭೆ ಇದು. ಇವತ್ತು ಆದಿಚುಂಚನಗಿರಿ ಶ್ರೀಗಳ ನೇತೃತ್ವದಲ್ಲಿ ನಡೆಯಲಿರುವಂಥ ಈ ಒಂದು ಸಭೆಯಲ್ಲಿ ಎಲ್ಲ ಪಕ್ಷದ, ಅದು BJP, JDS, ಕಾಂಗ್ರೆಸ್ ಹಾಗೆ ಎಲ್ಲ ಪಕ್ಷಗಳ ನಾಯಕರು ಕೂಡ ಇವತ್ತು ಸೇರಿದ್ದಾರೆ ಒಂದು ಕಡೆ. ಒಕ್ಕಲಿಗ ನಾಯಕರು ಇವರೆಲ್ಲರೂ ಕೂಡ ಸ್ಥಳದಲ್ಲಿ ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಕಿರಣ್, ಇವತ್ತು ಒಂದು ಕಡೆ ಲಿಂಗಾಯತ ನಾಯಕರೆಲ್ಲರೂ ಕೂಡ ನಡೆಸ್ತಾ ಇರುವಂತಹ ಏಕತಾ ಸಭೆ, ಅಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ ಈ ಮರು ಸರ್ವೆಯಲ್ಲಿ ಹೇಗೆ ಏನಂತ ಬರೆಸಬೇಕು ಅನ್ನುವಂಥ ಒಂದು ವಿಚಾರವಾಗಿ. ಇವತ್ತು ಹಾಗೆ ಅದರ ಬೆನ್ನಲ್ಲೇ ಒಕ್ಕಲಿಗ ನಾಯಕರು ಕೂಡ ಸಭೆ ಸೇರಿರುವಂಥದ್ದು. ಈಗಾಗಲೇ ಸಭೆ ಆರಂಭವಾಗಿದೆ. ಪ್ರಮುಖವಾದಂಥ ಅಜೆಂಡಾ ಏನಿದೆ ಇವತ್ತು? ಚರ್ಚೆಗಳ ಆರಂಭವಾಗಿದೆಯಾ? ಸೊ ಇಲ್ಲೂ ಕೂಡ ಏನಾದರೂ ಒಂದಷ್ಟು ಗೊಂದಲಗಳೇನಾದರೂ ಕಾಣಿಸ್ತಾ ಇದೆಯಾ? ಸದ್ಯಕ್ಕೆ ಏನು ನೋಡ್ತಾ ಇದ್ರಿ ಈಗ ಅಲ್ಲಿ ಕಿರಣ್? ರೆಹಮಾನ್, ಯಾವುದೇ ರೀತಿಯಾದಂತಹ ಗೊಂದಲಗಳು ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಆಗಬಾರದು ಅನ್ನುವಂಥ ಉದ್ದೇಶದಿಂದ ಒಕ್ಕಲಿಗ ಸಮುದಾಯ ಈಗ ಸಭೆಯನ್ನು ಸೇರಿರುವಂಥದ್ದು. ಸರ್ವಪಕ್ಷದ ರಾಜಕೀಯ ಮುಖಂಡರುಗಳನ್ನ ಸಭೆಯಲ್ಲಿ ಆಹ್ವಾನ ಮಾಡಲಾಗಿದ್ದು, ಎಲ್ಲಾ ಮುಖಂಡರುಗಳು ಕೂಡ ಕೇಂದ್ರ ಸಚಿವ ಕುಮಾರಸ್ವಾಮಿ, ಪಕ್ಷ ನಾಯಕ ಆರ್ ಅಶೋಕ್, ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ, ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಸೇರಿದಂತೆ ಎಲ್ಲಾ ಒಕ್ಕಲಿಗ ಸಮುದಾಯದ ಮುಖಂಡರು, ಡಿಸಿಎಂ ಡಿ.ಕೆ ಶಿವಕುಮಾರ್ ಸೇರಿದಂತೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಈಗ ಸಭೆ ಆರಂಭವಾಗ್ತಿದೆ. ಪ್ರಮುಖವಾಗಿ ಇವತ್ತಿನ ಸಭೆಯ ಅಜೆಂಡಾ ಇರುವಂತದ್ದು ಜಾತಿ ಕಾಲಂನಲ್ಲಿ ಯಾವುದೇ ರೀತಿಯಂತಹ ಗೊಂದಲ ಉಂಟಾಗಬಾರದು ಸಮೀಕ್ಷೆಯ ಸಂದರ್ಭದಲ್ಲಿ
ಅನ್ನುವಂಥ ಸಂದೇಶವನ್ನು ರವಾನಿಸುವಂತ ಉದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ. ಪ್ರಮುಖವಾಗಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅನ್ನುವಂಥ ಹೆಸರನ್ನೇ ನಮೂದಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾದಂತ ಅವಶ್ಯಕತೆ ಇರುವಂತಹ ಹಿನ್ನೆಲೆ ಈ ಸಭೆಯನ್ನ ಕರೆಯಲಾಗಿದೆ. ಹಾಗಾಗಿ ಎಲ್ಲಾ ಪಕ್ಷದ ಮುಖಂಡರುಗಳ ಸಭೆಯನ್ನ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆಸಲಾಗ್ತದೆ. ಯಾಕೆಂದ್ರೆ ಒಕ್ಕಲಿಗ ಅನ್ನುವಂಥ ವಿಚಾರವನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಂತ ಜಾತಿ ವಿಚಾರದಲ್ಲಿ ಅಂದ್ರೆ ಉಪಪಂಗಡ ಇರ್ಬೋದು, ಉಪಜಾತಿ ಇರ್ಬೋದು, ಈ ರೀತಿಯಂತ ಗೊಂದಲಗಳನ್ನ ಮಾಡ್ಕೊಂಡ್ರೆ ಒಕ್ಕಲಿಗ ಸಮುದಾಯದ ಒಂದು ಸಂಖ್ಯೆ ಏನಿದೆ ಅದು ಕಡಿತವಾಗುವಂತಹ ರೀತಿಯ ಒಂದು ಆತಂಕವೂ ಕೂಡ ಇದೆ. ಹೀಗಾಗಿ ಯಾವುದೇ ರೀತಿಯಂತ ಗೊಂದಲಕ್ಕೆ ಅವಕಾಶವಾಗದೇ ಇರುವಂತಹ ರೀತಿಯಲ್ಲಿ ಒಕ್ಕಲಿಗ ಅನ್ನುವಂಥ ಹೆಸರನ್ನೇ ನಮೂದು ಮಾಡಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನೇ ಪ್ರಧಾನವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಇದನ್ನು ಹೊರತುಪಡಿಸಿದಂತೆ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಏನು ಉಂಟಾಗಿದೆ ಅದರ ವಿಚಾರದ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂಥ ವಿಚಾರವನ್ನು ಕೂಡ ತೆಗೆಯಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಕೂಡ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ದಾರೆ. ಹೀಗಾಗಿ ಇದರ ವಿಚಾರದ ಬಗ್ಗೆ ಕೂಡ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಈ ರೀತಿಯಾದಂತಹ ಒಂದು ಜಾತಿಯನ್ನೇ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಅದು ಒಕ್ಕಲಿಗ ಸಮುದಾಯಕ್ಕೆ ಹೊಡೆತ ಬೀಳುತ್ತೆ ಅನ್ನುವಂತಹ ಒಂದು ಕಾರಣವನ್ನು ಕೂಡ ಇಟ್ಟುಕೊಂಡು ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಹೀಗಾಗಿ ಪ್ರಧಾನವಾಗಿರುವಂತಹ ಅಂಶ ಏನಂದ್ರೆ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅನ್ನುವಂಥ ಅಂಶವನ್ನೇ ನಮೂದು ಮಾಡಿಸಬೇಕು ಅನ್ನುವಂತಹ ವಿಚಾರದಲ್ಲಿ ಪ್ರಮುಖವಾಗಿ ಇವತ್ತಿನ ಚರ್ಚೆಯನ್ನ ಮಾಡ್ತಾರೆ. ಉಳಿದಂತೆ ಒಕ್ಕಲಿಗ ಸಮುದಾಯದ ಒಗ್ಗಟ್ಟು ಮತ್ತೆ ಉಳಿದಂತಹ ಸಂದೇಶಗಳೇನಿದೆ ಅವೆಲ್ಲವನ್ನು ರವಾನೆ ಮಾಡುವಂತಹ ಉದ್ದೇಶವೂ ಕೂಡ ಇವತ್ತಿನ ಸಭೆಯಲ್ಲಿದೆ. ಹೀಗಾಗಿ ಕೆಲವೇ ಹೊತ್ತಿನಲ್ಲಿ ಅಥವಾ ಕೆಲವೇ ನಿಮಿಷದಲ್ಲಿ ಸಭೆ ಆರಂಭ ಆಗುತ್ತೆ. ಇವತ್ತು ಬೆಳಗ್ಗೆ ಎಲ್ಲಾ ಮುಖಂಡರುಗಳು ಕೂಡ ಎಲ್ಲಾ ಪಕ್ಷಗಳ ಮುಖಂಡರು ಕೂಡ ನೇರವಾಗಿ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ನಂತರ ಅವರ ಜೊತೆ ನೇರವಾಗಿ ಸಭೆ ನಡೆಯುವಂತ ಸಭಾಂಗಣಕ್ಕೆ ಆಗಮಿಸಿದರೆ ಕೆಲವು ನಿಮಿಷಗಳು ಈಗ ಸಭೆ ಆರಂಭ ಆಗುತ್ತೆ. ಬಹುತೇಕ ಮಧ್ಯಾಹ್ನದವರೆಗೂ ಕೂಡ ಈ ಸಭೆ ಮುಂದುವರಿಯುತ್ತೆ. ರೆಹಮಾನ್. ಹಾಗೆ ಕಿರಣ್, ಈಗ ನಾವು ಈಗ ಲಿಂಗಾಯತ ಧರ್ಮದಲ್ಲಿ ನೋಡ್ತಾ ಇರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಈ ಸಮುದಾಯದಲ್ಲಿ ಒಂದಷ್ಟು ಗೊಂದಲಗಳು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅಲ್ಲಿ ಇನ್ನೂ ಕೂಡ ಒಮ್ಮತಕ್ಕೆ ಬಂದಿಲ್ಲ. ಸೊ ಈ ಥರದ ಸಾಕಷ್ಟು ಒಂದಷ್ಟು ಗೊಂದಲಗಳಿವೆ. ಹಾಗೆ ಈ ಮರು ಸಮೀಕ್ಷೆ ಏನಿದೆ ಅದನ್ನು ಮುಂದೂಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಅದೇ ರೀತಿ ಒಕ್ಕಲಿಗ ಸಮುದಾಯದ ನಾಯಕರಲ್ಲೂ ಕೂಡ ಇದೆಯಾ ವಿಚಾರಗಳು, ಈಗ ಏನು 22ರಿಂದ ಸ್ಟಾರ್ಟ್ ಆಗಬೇಕು, ಇಲ್ಲ ಅದನ್ನು ಮುಂದೂಡಬೇಕು ಅನ್ನುವಂಥದ್ರ ಬಗ್ಗೆ ಯಾರಾದರೂ ಒತ್ತಡ ಹೇರುವಂಥ ಸಾಧ್ಯತೆಗಳಿದೆಯಾ? ಜೊತೆಗೆ ಇನ್ನೊಂದು ವಿಚಾರ ಹೇಳಿದ್ರಿ ನೀವು, ಲಿಂಗಾಯತ್ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಒಂದು ಹೊಸ ಕಾಲಮನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆನೂ ಕೂಡ ಒಂದಷ್ಟು ವಿರೋಧಾಭಾಸಗಳು ಒಕ್ಕಲಿಗ ಮುಖಂಡರುಗಳಲ್ಲಿ ಇದೆಯಾ? ಸೊ ಅವರು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕಿದೆಯಾ ಅಂತ ಈ 2 ಪಾಯಿಂಟ್ಸ್ ಕಿರಣ್. ಖಂಡಿತ ರೇಮನ್, ಒಕ್ಕಲಿಗ ಕ್ರಿಶ್ಚಿಯನ್ ಅನ್ನುವಂತಹ ಕಾಲಮ್ ಅನ್ನು ಹೊಸದಾಗಿ ಸೃಷ್ಟಿ ಮಾಡಿರುವಂಥದ್ದು ಅದನ್ನು ತೆಗೆದು ಹಾಕಬೇಕನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಒತ್ತಾಯ ವ್ಯಕ್ತವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಆ ಕಾಲಂಗೆ ಸಂಪೂರ್ಣವಾದಂತಹ ವಿರೋಧ ಎಲ್ಲಾ ಒಕ್ಕಲಿಗರ ಮುಖಂಡರಲ್ಲೂ ಕೂಡ ಇದೆ. ಒಂದು ವೇಳೆ ಆ ರೀತಿಯಂತಹ ಪ್ರತ್ಯೇಕವಾದಂತಹ ಕಾಲವನ್ನು ಸೃಷ್ಟಿ ಮಾಡಿ ಅಲ್ಲಿ ನಮೂದು ಮಾಡೋದಕ್ಕೆ ಆರಂಭ ಮಾಡಿದ್ರೆ ಅದು ಬೇರೆ ರೀತಿಯಂತಹ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದನ್ನು ಒಕ್ಕಲಿಗ ನಾಯಕರು ಸಹಜವಾಗಿ ಅರಿತುಕೊಂಡಿದ್ದಾರೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಬಹುತೇಕ ಒಕ್ಕಲಿಗ ನಾಯಕರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿಯೇ ಮಾಡ್ತಾರೆ. ಆ ವಿಚಾರ ಬಹುತೇಕ ಚರ್ಚೆ ನಡೆಯುತ್ತೆ. ಇದನ್ನು ಹೊರತುಪಡಿಸಿದಂತೆ ಉಳಿದಂತಹ ಗೊಂದಲ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಂತಹ ಗೊಂದಲ ಈವರೆಗೂ ಕೂಡ ಏನು ಕಂಡು ಬರ್ತಾರೆ. ಅಂದ್ರೆ ನಿನ್ನೆ ನಡೆದಂತಹ ಲಿಂಗಾಯತ ಸಮುದಾಯದ ಸಭೆ ಅಲ್ಲಿ ವ್ಯಕ್ತವಾದಂತಹ ರೀತಿಯಾದಂತಹ ಗೊಂದಲಗಳು ಈವರೆಗೂ ಕೂಡ ಒಕ್ಕಲಿಗ ಸಮುದಾಯದ ಸಭೆಯ ಮುನ್ನ ಏನು ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗೋಚರಿಸಿಲ್ಲ. ಒಂದು ವೇಳೆ ಸಭೆಯಲ್ಲಿ ಯಾರಾದರೂ ಉಳಿದಂತಹ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡಿದ್ರೆ ಆವಾಗ ಏನಾದ್ರೂ ಒಂದಷ್ಟು ಚರ್ಚೆಗಳು ನಡೀಬಹುದು. ಯಾಕಂದ್ರೆ ಉಪಪಂಗಡಗಳ ವಿಚಾರದಲ್ಲಿ, ಉಪಜಾತಿಗಳ ವಿಚಾರದಲ್ಲಿ ಏನಾದ್ರೂ ಪ್ರಸ್ತಾಪಗಳು ಆದ್ರೆ ಆಗ ಒಂದಷ್ಟು ಗೊಂದಲಗೊಂಡು ಉಂಟಾಗಬಹುದೇ ಹೊರತು ಉಳಿದಂತೆ ಯಾವುದೇ ರೀತಿಯಂತಹ ದೊಡ್ಡ ಪ್ರಮಾಣದ ಗೊಂದಲ ಈವರೆಗೆ ಏನು ಕಂಡು ಬರ್ತಾ ಇಲ್ಲ. ರೈಟ್, ಥ್ಯಾಂಕ್ ಯು ಕಿರಣ್. ಈಗ ಸಭೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗುತ್ತೆ. ನೇರ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ನೀವೀಗ, ಲೈವ್ ವಿಜುವಲ್ಸ್ ಇದು. ಸದ್ಯಕ್ಕೆ ಈಗ ಉದ್ಘಾಟನೆ ಆ ಥರದೊಂದು ಒಂದು ಸಾಂಕೇತಿಕವಾಗಿ ಉದ್ಘಾಟನೆ ಅನ್ನೋ ರೀತಿಯಲ್ಲಿ ಮಾಡಿದ್ದಾರೆ. ದೀಪವನ್ನು ಬೆಳಗುವ ಮೂಲಕ ನಾಯಕರುಗಳೆಲ್ಲರೂ ಕೂಡ ಈಗ ಅಲ್ಲಿ ಕೂತಿದ್ದಾರೆ, ಈಗ ಆಸೀನರಾಗಿದ್ದಾರೆ. ಚರ್ಚೆಗಳಾಗತ್ತೆ. ಎಸ್, ನಾವು ಪ್ರತಿನಿಧಿ ಕಿರಣ್ ಕೂಡ ಅದನ್ನು ಹೇಳ್ತಾ ಇದ್ರು. ಬಹುಶಃ ಈಗ ಏನು ವೀರಶೈವ ಲಿಂಗಾಯತ ಧರ್ಮಗಳಲ್ಲಿ ನಾವು ಹೆಚ್ಚಿನ ಒಂದು ಗೊಂದಲವನ್ನು ನೋಡಿದ್ವಿ. ನೆನ್ನೆ ನಡೆದಂಥ ಒಂದು ಏಕತಾ ಸಮಾವೇಶ, ಸೊ ಅದರಲ್ಲಿ ಒಂದಷ್ಟು ಜನ ಭಾಗಿಯಾಗಿರಲಿಲ್ಲ. ಸೊ ಅಲ್ಲಿದ್ದಂಥ ಕೆಲವೊಂದಷ್ಟು ಶ್ರೀಗಳಲ್ಲೇ ಒಂದಷ್ಟು ಅಸಮಾಧಾನಗಳಿದ್ವು, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ವು. ಅಷ್ಟು ಮಟ್ಟಿಗೆ ಗೊಂದಲ ಇಲ್ಲಿ ಒಕ್ಕಲಿಗ ಸಮುದಾಯದಲ್ಲಿ ಕಂಡು ಬರದೇ ಇದ್ರೂ ಕೂಡ ಕೆಲವೊಂದಷ್ಟು ಇದ್ದೇ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂಥ ಒಂದು ಹೊಸ ಜಾತಿಗೆ ಈಡು ಮಾಡಿಕೊಟ್ಟಿರುವಂಥದ್ದು ಇದು ಚರ್ಚೆಗೆ ಗ್ರಾಸವಾಗಿದೆ. ಈಗ ಇನ್ನೇನು ಸಭೆ ಆರಂಭವಾಗಿದೆ.